ಎಲ್ಲಂದ್ರೆ ಎಲ್ಲಿ ಬಿಸಾಕ್ತಾರೆ. ಅಯ್ಯೋ ದೇವ್ರೆ, ರಥದ ಕಡಣ್ ಇಲ್ಲೇ ಇದೆಯಲ್ಲ. ಮಂತೇಶ ಎಲ್ಲೂ ಹೊರಡ್ತಾ ಇದೆಯಾ? ಯಜಮಾನ್ರೆ, ರಥದ ಕಡಣ್ ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅಯ್ಯೋ ಶಿವನೇ, ಉತ್ಸವ ಮೂರ್ತಿ ಹೊರಟಾಗಿದೆ. ಸಾವಿರಾರು ಜನ ಸೇರಿದ್ದಾರೆ. ಮೈ ಮೇಲೆ ಜ್ಞಾನ ಇಲ್ವಾ ನಿನಗೆ? ರಥ ಹೊರಡಕ್ ಮುಂಚೆ ಮೊದ್ಲು ಹಾಕಿ ಹೋಗು. ಈ ರಥ 5,000 kg ಇದೆ ಅಂತೆ, ಗೊತ್ತಾ ನಿಂಗೆ? ಓ ಹೌದಾ, ಎಲ್ಲ ಗೊತ್ತಲ್ವಾ ನಿನ್ಗೆ? ಬೊಗಳೆ ಬೃಂದ, ಕರಿಬೇಡ ನನ್ನ. ಇನ್ ಹೇಗ್ ಕರಿಬೇಕು ನಿನ್ನ? ಸುಳ್ ಸಿಸ್ಟರ್ ಹೇಳ ಬೇಡ, ಅದಿನ್ನ ಡಬ್ಬ ತರ ಇದೆ. ಪ್ರದ್ಯುಮ್ನ ಇಲ್ಲಿ ಬರ್ತಿದ್ದಾನೆ ಮಾಯಿ, ದೊಡ್ಡಮ್ಮ ಜೊತೆಲಿದ್ದಾರೆ. ಇನ್ನೇನ್ ಬಂದ್ಬಿಡ್ತೀವಿ ಅಂದ್ರು. ಎಲ್ಲಿಂದ ಬರ್ತಾ ಇದಾರೆ? ಇನ್ನು ಎಷ್ಟೊತ್ತಾಗತ್ತಂತೆ? ಒಂದ್ಸಲ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ. ನಾಗದೇವ, ಭೂಲೋಕಕ್ಕೆ ಮೊದಲು ಬಂದವರು ನಿಮ್ಮ ಲೋಕದವರು. ಸಹಸ್ರಾರು ಸಂವತ್ಸರಗಳಿಂದ ನೀವು ಭೂಮಿಯ ಮೇಲೆ ನೆಲೆಸಿ ನಿಮ್ಮ ಬಳಿಗೆ ಬಂದವರನ್ನು ಕಾಪಾಡುತ್ತಿದ್ದೀರಿ. ಈಗಲೂ ಭೂಮಿಯ ಮೇಲೆ ನೀವಿದ್ದೀರಿ ಎನ್ನುವುದು ಪ್ರತೀತಿ. ಪರಿಚಯವೇ ಇಲ್ಲದ ಈ ಲೋಕದಲ್ಲಿ ನನಗೆ ನಿಮ್ಮ ಮಾರ್ಗದರ್ಶನ ಬೇಕಾಗಿದೆ. ಕಾಪಾಡು ತಂದೆ.
ಏ ಮಾಂತೇಶ, ಅಣ್ಣ ಕಟಣಿ ಕಳ್ದೋಗಿದೆ ಅಣ್ಣ. ಅಯ್ಯೋ ನಿನ್ನ, ಎಂತ ಕೆಲಸ ಮಾಡ್ದು? ಇಲ್ಲೇ ಇದೆಯಲ್ಲೋ. ದೇವ್ಯಾನಿ, ಎಲ್ಲಿ ಹೋಗಿದ್ರಿ ಎಲ್ರು? ನಡೀರಿ ಬೇಗ. ನಾಗದೇವ, ನಾನು ಆಮ್ರಪಾಲಿ ಎಂಬ ಗಂಧರ್ವ ಕನ್ಯೆ. ಗಂಧರ್ವ ಕನ್ಯೆಯೇ? ಭೂಲೋಕದಲ್ಲಿ ಗಂಧರ್ವರನ್ನು ಕಂಡು ಬಹಳ ಸಂವತ್ಸರವೇ ಕಳೆದು ಹೋಯಿತು. ತಾವು ಭೂಲೋಕಕ್ಕೆ ಬಂದ ಕಾರಣ? ಗಂಧರ್ವ ಲೋಕದ ಸಿಂಹಾಸನದ ಮೇಲೆ ಧನಂಜಯ ಎಂಬ ದುಷ್ಟ ಕುಳಿತಿದ್ದಾನೆ ನಾಗದೇವ. ಅವನ ದರ್ಪದಿಂದ ಗಂಧರ್ವರೆಲ್ಲರೂ ಕಳೆದ 27 ವರ್ಷಗಳಿಂದ ಬಳಲುತ್ತಿದ್ದಾರೆ. ಸಿಂಹಾಸನದ ಮೇಲೆ ಗಂಧರ್ವ ರಾಜಕುಮಾರ ರಾರಾಜಿಸದ ಹೊರತು ನನ್ನ ಲೋಕಕ್ಕೆ ನೆಮ್ಮದಿ ಇಲ್ಲ. ಈ ಧನಂಜಯನೆಂದರೆ ಯಾರು? ಗಂಧರ್ವ ಲೋಕದ ಅಧಿಪತಿ ಅಥರ್ವ ದೇವರಲ್ಲವೇ? ಮಯೂರ ಸಿಂಹಾಸನದ ಮೇಲೆ ಹಕ್ಕಿರುವುದು ಅಥರ್ವ ದೇವರದೇ. ಆದರೆ ಆ ಧನಂಜಯ ಅವರನ್ನು ಸೆರೆ ಹಿಡಿದು ಯಾರ ಅನುಮತಿಯೂ ಇಲ್ಲದೆ ಬಲವಂತವಾಗಿ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ನನ್ನಿಂದ ಏನು ಸಹಾಯ ಬೇಕು? ಕೇಳು ಆಮ್ರಪಾಲಿ. ಧನಂಜಯನ ಕ್ರೂರ ದೃಷ್ಟಿಯಿಂದ ತಪ್ಪಿಸಲು ರಾಜಕುಮಾರನನ್ನು 27 ವರ್ಷಗಳ ಹಿಂದೆ ಭೂಲೋಕದಲ್ಲಿ ಬಚ್ಚಿಡಲಾಯಿತು. ಅವರನ್ನು ಅರಸಿ ಅತಿ ಶೀಘ್ರದಲ್ಲಿ ಕರೆದೊಯ್ಯಬೇಕು. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಇದು ಅತ್ಯಂತ ಕಠಿಣ ಆಮ್ರಪಾಲಿ. 27 ವರ್ಷಗಳ ಕಾಲ ಭೂಮಿಯ ಮೇಲೆ ಮಾನವನಾಗಿ ಬದುಕಿದ್ದೇ ಆದಲ್ಲಿ ರಾಜಕುಮಾರನಿಗೆ ತನ್ನ ಮಂತ್ರಶಕ್ತಿಯ ಅರಿವಿರುವುದಿಲ್ಲ. ರಾಜಕುಮಾರನು ಒಬ್ಬ ಶಕ್ತಿಶಾಲಿ ಗಂಧರ್ವ. ತನ್ನೆಲ್ಲ ಶಕ್ತಿಯ ಅರಿವಿಲ್ಲದಿದ್ದರೂ ಸುತ್ತಲಿನ ಮಾನವರಿಗಿಂತ ಬಲಶಾಲಿ. ಆದರೂ ಈ ಮಾನವ ಸಾಗರದಲ್ಲಿ ತನ್ನ ಶಕ್ತಿಯ ಅರಿವಿಲ್ಲದೆ ಮನುಷ್ಯರಂತೆಯೇ ಬದುಕಿದ್ದಾರೆ ಎಂದಾದರೆ ಅವರನ್ನು ಹುಡುಕುವುದು ಕಷ್ಟ ಸಾಧ್ಯ ಆಮ್ರಪಾಲಿ. ಇದು ಭೂಲೋಕ, ಮಂತ್ರಶಕ್ತಿ ಇಲ್ಲದ ಲೋಕ. ಇಲ್ಲಿ ಯಾರಾದರೂ ಮಂತ್ರಶಕ್ತಿಯನ್ನು ಉಪಯೋಗಿಸಿದ್ದೇ ಆದಲ್ಲಿ
ಅವರನ್ನು ಅನುಮಾನದಿಂದ ನೋಡುವ ಸ್ವಭಾವ ಈ ಮಾನವರದ್ದು. ಈ ಭೂಲೋಕದಲ್ಲಿ ನೀನು ಇರುವಷ್ಟು ಹೊತ್ತು ನಿನ್ನ ಮಾಯಾ ಮಂತ್ರಶಕ್ತಿಯನ್ನು ವಿವೇಚನೆಯಿಂದ ಬಳಸು. ನಿನ್ನ ಕಾರ್ಯ ಸಫಲವಾಗಬೇಕಾದಲ್ಲಿ ಭೂಲೋಕದಲ್ಲಿ ನೀನು ಕೂಡ ಮಾನವರ ಹಾಗೆ ಬದುಕಬೇಕು ಆಮ್ರಪಾಲಿ. ಧನ್ಯವಾದ ನಾಗದೇವ. ನಿಮ್ಮ ಹಿತನುಡಿ ನನ್ನ ಕಿವಿಯಲ್ಲಿ ಸದಾ ಮುರಿಯುತ್ತದೆ. ನನ್ನ ಸಹಾಯ ಬೇಕಾದಲ್ಲಿ ನೆನಪಿಸಿಕೊಂಡರೆ ಸಾಕು. ನಾನಾಗಲಿ ನನ್ನ ಕುಲದವರಾಗಲಿ ನಿನ್ನ ಸಹಾಯಕ್ಕೆ ಬರುತ್ತೇವೆ. ನಿನ್ನ ಕಾರ್ಯ ಸಫಲವಾಗಲಿ. ಮಹಾರುದ್ರನೇ ಕಳ್ಸಿರ್ಬೇಕಪ್ಪ. ನಿನ್ನ ದೇವ್ರ ಹಾಕಿ ಬಂದು ಎಲ್ರನ್ನೂ ಕಾಪಾಡಿದ್ಯಾ. ಏನು ಆಗ್ಲಿಲ್ಲ ತಾನೆ? ಆಗ್ದೆ ಏನ್ ಮಾಯಿ, ಅಷ್ಟು ದೊಡ್ಡ ರಥ ಅಂದ್ರೆ ಶಿವ ಅವ್ನ್ ಕೈಗೇನಾಯ್ತು ನೋಡಿ. ಏನಾದ್ರೂ ಪೆಟ್ಟಾಯ್ತಾ ಪ್ರದ್ಯುಮ್ನ? ಅಮ್ಮ ನನಗೇನೂ ಆಗಿಲ್ಲ, ಆರಾಮಾಗಿದ್ದೀನಿ. ಅಣ್ಣನ್ ಕೈಯಲ್ಲಿ ಪ್ಲಾಟಿನಮ್ ಇರ್ಬೇಕು, ಅದಕ್ಕೆ ಒಂದೇ ಒಂದ್ ಗಾಯನೂ ಆಗಿಲ್ಲ ಅಣ್ಣನ್ಗೆ. ಅಲ್ಲಪ್ಪ, ಅಷ್ಟು ದೊಡ್ಡ ರಥನ ಹೇಗೆ? ನನ್ನ ನೋಡ್ಸಕ್ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ. ನಿಮ್ಮೆಲ್ಲರೂ ಪ್ರೀತಿ ಇದೆಯಲ್ಲ ಅಕ್ಕ, ಅದೇ ನನ್ನ ಕಾಪಾಡುತ್ತೆ. ಆ ಮಹಾಬಲೇಶ್ವರನೇ ನಿನ್ಗೆ ಆಶೀರ್ವಾದ ಮಾಡಿ ಕಳಿಸಿದಾನೆ. ಇಲ್ಲ ಅಂದಿದ್ರೆ ಇಂಥ ದೊಡ್ಡ ಪವಾಡ ನಡೆಯಕ್ಕೆ ಸಾಧ್ಯನೇ ಇರಲಿಲ್ಲ. ರಥೋತ್ಸವ ಮುಗಿದ ತಕ್ಷಣ ಬರುವಂತೆ ಮಾನವ ಹೇಳಿದ್ದ. ತಡವಾಗಿ ಬಿಟ್ಟಿದೆ. ಮೊದಲು ವಾಹನದ ಬಳಿ ತೆರಳಬೇಕು. ತಾತಾಶ್ರೀ, ಭೂಲೋಕವೇ? ಹೌದಮ್ಮ, ಇದೇ ಭೂಲೋಕ. ತಗೋ. ಈ ಭೂಲೋಕದಲ್ಲಿ ನಾವೆಲ್ಲಿದ್ದೇವೆ? ಇದು ಬೇರೆ ಹೇಳ್ಬೇಕಾದ ನಿನಗೆ? ಇರು ನೋಡಮ್ಮ, ಇದು ಭೂಲೋಕನೇ. ಈ ಭೂಲೋಕದಲ್ಲಿ ಇದು ನಮ್ಮ ದೇಶ ಭಾರತ. ಈ ಭಾಗದಲ್ಲಿ ನಮ್ಮ ಕರ್ನಾಟಕ ಇದೆ. ಇಲ್ಲಿದ್ದೀವಿ ನಾವು. ಈ ಬಿಂದುವೆ? ಹೌದಮ್ಮ, ಈ ಬಿಂದುಲೆ. ನಾವು ನೀವು ಎಲ್ಲ ಚಿಕ್ಕ ಚುಕ್ಕಿ. ಸೂರ್ಯದೇವ, ಎಂತಹ ಅಗಾಧವಾದ ಲೋಕವಿದು. ಈ ಜನಸಾಗರದಲ್ಲಿ ರಾಜಕುಮಾರನನ್ನು ಎಲ್ಲಿ ಹುಡುಕಲಿ? ಕಡಿಮೆ ಅಂದ್ರೂ ಒಂದ್ 2-3 ಟನ್ ಇತ್ತೇನೋ ಆ ರಥ. ನಿನಗೇನೋ ಆಗ್ಲಿಲ್ವಲ್ಲ, ಅದೇ ಆಶ್ಚರ್ಯ. ಈಗ ಅಷ್ಟೇ ಅಲ್ಲಪ್ಪ, ಚಿಕ್ಕವನಿದ್ದಾಗ್ಲೂ ಅಷ್ಟೇ. ಒಂದ್ಸಲ ನಾನ್ ಮತ್ತೆ ಇವನು ಸೈಕಲ್ ರೇಸ್ ಹೋಗಿದ್ವಿ. ಅಲ್ಲಿ ಸ್ಪೀಡಾಗಿ ಹೋಗುವಾಗ ಡಿಕ್ಕಿ ಹೊಡ್ಕೊಂಡ್ ಬಿದ್ವಿ. ನನ್ಗಂತೂ ಮೈ ಅಲ್ಲೆಲ್ಲ ಗಾಯ ಆಗಿತ್ತು. ಆದ್ರೆ ಇವನ್ಗೆ ಒಂದ್ ಚೂರು ಗಾಯ ಆಗಿಲ್ಲ, ಗೊತ್ತಾ? ಅಣ್ಣ, ನೀನ್ ವ್ಯಾಂಪೈರ? ಹ್ಞೂ ಕಣೆ. ರಾತ್ರಿ ನಾವೆಲ್ಲ ಮಲ್ಗದ್ಮೇಲೆ ಪಕ್ಕದ ಮನೆಗೆ ಹೋಗಿ ಅವ್ರ ರಕ್ತ ಇರ್ತಾನೆ. ಮೋಸ್ಟ್ಲಿ ನೀನು ಬೇರೆ ಯಾವ್ದೋ ಗ್ರಹದಿಂದ ಬಂದಿರ್ಬೇಕು ಅಲ್ವಾ ಅಣ್ಣ? ಆನ್ಯಾ, ಏನೇನೋ ಮಾತಾಡ್ಬೇಡ, ಬಾಯ್ ಮೇಲೆ ಬರೆ ಹಾಕ್ತೀನಿ.
ಮಾ ಪರವಾಗಿಲ್ಲ ಬಿಡು, ನನಗೇನು ಬೇಜಾರಿಲ್ಲ. ನೀನ್ ಸುಮ್ನೆ ಇರೋ. ದೇವ್ರ ದಯನಿಂದ ನಿನ್ಗೇನು ಆಗಿಲ್ವಲ್ಲ. ನಿಮ್ ಎಲ್ರೂ ಪ್ರೀತಿ ನನ್ನ ಅದೃಷ್ಟ ಅಷ್ಟೇ, ಬೇರೆ ಏನೂ ಇಲ್ಲ. ನೀನ್ ಆರಾಮಾಗಿರು, ಬಾ. ಮನೆಯವ್ರಿಗೆಲ್ಲ ಅನುಮಾನ ಬರ್ತಾ ಇದೆ. ಅಷ್ಟು ದೊಡ್ಡ ರಥನ ಸ್ವಲ್ಪನೂ ನೋವಾಗದಾಗ ಎತ್ತಿದಾನೆ ಅಂದ್ರೆ ಏನೇ ದೇವಿ, ಅವ್ನು ಸರಿಯಾಗಿದ್ದಾನ? ಸರಿಯಾಗೇ ಇದ್ದಾನೆ. ಅವನೇ ಹೇಳಿಲ್ವಾ ಮನೆಯವ್ರ ಪ್ರೀತಿ ಅದೃಷ್ಟ ಅಂತ. ಸುಮ್ನೆ ಏನೇನೋ ಅನ್ಕೋಬೇಡಿ. ದೇವು, ಅದೃಷ್ಟನೂ ಇಲ್ಲ ಪದೃಷ್ಟನೂ ಇಲ್ಲ. ಮೊದಲನೇದಾಗಿ ಇವನು ಎಲ್ಲಾರ ತರ ಇಲ್ವೇ ಇಲ್ಲ, ಏನೋ ಇದೆ. ನೀನು ಈ ಗಾಡಿಯಲ್ಲೇ ಬರ್ತಿದ್ಯಾ ತಾನೆ? ಇಲ್ಲ ಬಾಯಿ, ನಾನು ಕಪಿ ಸೇನೆ ಜೊತೆ ಬರ್ತೀನಿ. ನೀವು ಮುಂದೆ ಹೋಗಿರಿ, ಅವ್ರಿಗೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಸರಿ, ಬೇಗ ಬಂದ್ಬಿಡು. ಕಪಿಗಳನ್ನ ಕರ್ಕೊಂಡು ಹೋಗ್ತಾ ಇದೀಯಾ? ನಿನ್ ಕಾರ್ನ ಝೂಮ್ ಮಾಡ್ತಾರೆ, ಜಾಗ್ರತೆ. ಓಕೆ, ಹೊರಡೋಣ ಬಾ. ಎಲ್ಲಿಗೆ? ಏನು ಸರ್ಪ್ರೈಸ್ ಅಂತ ಹೇಳಿದ್ಯಲ್ಲೋ? ಅಕ್ಕ, ಅದು ಹೇಳೋಣ. ಎಲ್ಲರಿಗೂ ಸರ ಕೊಡ್ಸ್ತಾನೆ, ಅದಕ್ಕೆ ಸರ್ಪ್ರೈಸ್. ನನ್ ಜೋಕ್ಸ್ ಅಂದ್ರೆ ಆಗಲ್ಲ ನಿಮ್ಗೆ, ಜೆಲಸ್ ನೀವು. ಪಾ ಪ್ಲೀಸ್, ಈ ಡಬ್ಬಾ ಜೋಕ್ಸ್ ಮಾಡ್ಬೇಡ ನೀನು. ಅಣ್ಣ ನೀನ್ ಹೇಳು. ನಾನು ಹೇಳಿದ್ರೆ ಅದು ಸರ್ಪ್ರೈಸ್ ಹೇಗಾಗತ್ತೆ? ನಿಮ್ಗೆ ಗೊತ್ತಾಗತ್ತೆ. ಕಾರತಿ, ಸಿಟಿನ್ ಬತ್ತಾನ ನೆಟ್ಟಿಗೆ ಸೀರೆ ತಗೋಬೇಕು, ಕಾಸು ಕೊಟ್ಬಿಡು. ಓಡಕ್ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳೋಣ. ಬ್ರೇಕ್ ಹಾಕೋಣ ಹೊಡೆದೆ. ಯಾರಣ್ಣ ಇವಳು? ಗಂಧರ್ವ ಕನ್ಯೆ. ತಡ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಮಾನವ. ದಯಮಾಡಿ ನನ್ನನ್ನು ರಾಜಕುಮಾರನಿರುವ ನಗರಕ್ಕೆ ಕರೆದುಕೊಂಡು ಹೋಗು. ಲೇ ಲೇ ಕುತ್ಕೊಳ. ಅಪ್ಪ, ಎಷ್ಟು ವೇಗದ ರಥಗಳು! ಮಾನವರು ಚತುರಶಾಲಿಗಳು. ಮಂತ್ರಶಕ್ತಿ ಇಲ್ಲದೆ ಏನೆಲ್ಲಾ ಸಾಧಿಸಿದ್ದಾರೆ. ಅವಧೂತರು ಹೇಳಿದ್ದು ನಿಜ ಆಗತ್ತಾ? ಪ್ರದ್ಯುಮ್ನನ್ನ ಕರ್ಕೊಂಡು ಹೋಗಕ್ಕೆ ಒಬ್ಬರ ಆಗಮನ ಆಗಿದೆ ಅಂದ್ರೆ ಏನರ್ಥ? ಯಾರಿರ್ಬೋದು?
ಈ ಟಿಕ್ಕು ಟ್ಯಾಕು ಬಂದ್ಮೇಲೆ ಜನಗಳಿಗೆ ತಲೆ ಕೆಟ್ಟೋಗಿದೆ. ಏನೆಲ್ಲ ಸರ್ಕಸ್ ಮಾಡ್ತಾರೆ ನೋಡಿ. ಶಿವ ಶಿವ.